ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ದ್ವಿತೀಯ BA ಅವರಿಗೆ ಸಂಬಂಧಪಟ್ಟಂತೆ ಪೊಲಿಟಿಕಲ್ ಸೈನ್ಸ್ನ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ತಾ ಇದ್ದೀವಿ. ಈಗ ನನ್ನ ಹತ್ರ ಇರುವಂತಹ ಒಂದು ಪ್ರಶ್ನೆ ಪತ್ರಿಕೆ, ಇದು ತುಂಬ ಹಳೆಯ ಪ್ರಶ್ನೆ ಪತ್ರಿಕೆ. ಆಗಸ್ಟ್ ಸೆಪ್ಟೆಂಬರ್ 2016 ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಇದು ದ್ವಿತೀಯ BA ಅವರ ಮಾಡರ್ನ್ ಗೌರ್ನಮೆಂಟ್ ಅನ್ನುವಂಥ ಒಂದು ಪೇಪರ್ 2ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಇಲ್ಲಿ 80 ಅಂಕದ ಪ್ರಶ್ನೆ ಪತ್ರಿಕೆ. ಇದು ಸೆಕ್ಷನ್ ಎನಲ್ಲಿ ನಾವು ನೋಡೋದಾದರೆ 5 ಅಂಕದ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಯಾವುದಾದರೂ 4 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿದ್ದಾರೆ. ಫ್ರಾನ್ಸ್ನ ಪಕ್ಷ ಪದ್ಧತಿಯ ಬಗ್ಗೆ ಒಂದು ಟಿಪ್ಪಣಿಯನ್ನ ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ. ರೈಟ್ ಎ ನೋಟ್ ಆನ್ ಫ್ರಾನ್ಸ್ ಪಾರ್ಟಿ ಸಿಸ್ಟಮ್. ಇನ್ನು ಎರಡನೆಯ ಪ್ರಶ್ನೆ, ಜಪಾನ್ ಪೌರರ ಹಕ್ಕು ಮತ್ತು ಕರ್ತವ್ಯಗಳನ್ನು ನಮೂದಿಸಿ ಅಂತ ಹೇಳಿ ಕೇಳಿದ್ದಾರೆ. ಇಂಡಿಕೇಟ್ ದ ರೈಟ್ಸ್ ಅಂಡ್ ಡ್ಯೂಟೀಸ್ ಆಫ್ ದ ಸಿಟಿಜನ್ಸ್ ಆಫ್ ಜಪಾನ್. ಇನ್ನು ಮೂರನೆಯ ಪ್ರಶ್ನೆ, ಸ್ವಿಸ್ ಫೆಡರಲ್ ನ್ಯಾಯಾಂಗದ ರಚನೆಯನ್ನ ತಿಳಿಸಿ ಅಂತ ಕೇಳಿದ್ದಾರೆ. ಮೆನ್ಷನ್ ದ ಕಂಪೋಸಿಷನ್ ಆಫ್ ಫೆಡರಲ್ ಜುಡಿಷಿಯರಿ ಇನ್ ಸ್ವಿಸ್. ನಾಲ್ಕನೆಯ ಪ್ರಶ್ನೆ, ಶ್ರೀಮಂತ ಸಭೆಯ ರಚನೆಯನ್ನ ತಿಳಿಸಿ. ಸ್ಟೇಟ್ ದ ಕಂಪೋಸಿಷನ್ ಆಫ್ ಹೌಸ್ ಆಫ್ ಲಾರ್ಡ್ಸ್. ಐದನೆಯ ಪ್ರಶ್ನೆ, ಅಮೆರಿಕದ ರಾಜಕೀಯ ವ್ಯವಸ್ಥೆಯಲ್ಲಿ ಒತ್ತಡ ಗುಂಪುಗಳ ಪಾತ್ರವನ್ನು ತಿಳಿಸಿ. ಮೆನ್ಷನ್ ದ ರೂಲ್ ಆಫ್ ಪ್ರೆಷರ್ ಗ್ರೂಪ್ಸ್ ಇನ್ ದ ಪೊಲಿಟಿಕಲ್ ಸಿಸ್ಟಮ್ ಆಫ್ USA. ಆರನೆಯ ಪ್ರಶ್ನೆ, ಚೀನಾದ ಕಮ್ಯುನಿಸ್ಟ್ ಪಕ್ಷದ ಉದ್ದೇಶಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಒಟ್ಟು 6 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾವುದಾದ್ರೂ 4ಕ್ಕೆ ಉತ್ತರವನ್ನು ಬರೀಬೇಕಾಗತ್ತೆ. ಇನ್ನು ಸೆಕ್ಷನ್ ಬಿಗೆ ಬಂದರೆ 10 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾವುದಾದರೂ 3 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿದ್ದಾರೆ. 7ನೆಯ ಪ್ರಶ್ನೆ, UKಯ ಪ್ರಧಾನಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಪ್ರೈಮ್ ಮಿನಿಸ್ಟರ್ ಆಫ್ UK. ನೆಕ್ಸ್ಟ್ 8ನೆಯ ಪ್ರಶ್ನೆ, ಅಮೆರಿಕದ ಅಧ್ಯಕ್ಷರ ಸ್ಥಾನಮಾನ, ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಎಕ್ಸ್ಪ್ಲೈನ್ ದ ಪೊಸಿಷನ್, ಪವರ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಪ್ರೆಸಿಡೆಂಟ್ ಆಫ್ USA. ನೆಕ್ಸ್ಟ್ 9ನೆಯ ಪ್ರಶ್ನೆ, ಜಪಾನ್ ಚಕ್ರವರ್ತಿಯ ಪಾತ್ರವನ್ನು ಚರ್ಚಿಸಿ. ಡಿಸ್ಕಸ್ ದ ರೋಲ್ ಆಫ್ ಎಂಪೀರಿಯರ್ ಆಫ್ ಜಪಾನ್. 10ನೆಯ ಪ್ರಶ್ನೆ, ಸ್ವಿಟ್ಜರ್ಲ್ಯಾಂಡ್ ಸಂವಿಧಾನದ ಪ್ರಧಾನ ಲಕ್ಷಣಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಸೇಲಿಯಂಟ್ ಫ್ಯೂಚರ್ಸ್ ಆಫ್ ಸ್ವಿಟ್ಜರ್ಲ್ಯಾಂಡ್ ಕಾನ್ಸ್ಟಿಟ್ಯೂಷನ್. 11ನೆಯ ಪ್ರಶ್ನೆ, ಬ್ರಿಂಗ್ ಔಟ್ ದ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ಸಿಟಿಜನ್ಸ್ ಆಫ್ ಚೀನಾ. ಚೀನಾ ಜನತಾ ಗಣರಾಜ್ಯದ ಪೌರರ ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳನ್ನು ಹೊರತನ್ನಿ ಅಂತ ಕೇಳಿದ್ದಾರೆ. ಸೆಕ್ಷನ್ ಸಿಯಲ್ಲಿ 15 ಅಂಕದ ಪ್ರಶ್ನೆಗಳು. ಯಾವುದಾದರೂ 2 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತೇಳಿ ಕೇಳಿದ್ದಾರೆ. 12ನೆಯ ಪ್ರಶ್ನೆ, UK ರಾಣಿಯ ಅಧಿಕಾರ ಮತ್ತು ಕಾರ್ಯಗಳನ್ನು ವಿಶ್ಲೇಷಿಸಿ. ಅನಲೈಸ್ ದ ಪವರ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಕ್ವೀನ್ ಆಫ್ UK ಅಂತ ಹೇಳಿ ಕೇಳಿದ್ದಾರೆ. 5 ಅಂಕಕ್ಕೆ UKಯ ಪ್ರಧಾನಮಂತ್ರಿ ಬಗ್ಗೆ ಕೇಳಿದ್ರು. ಇಲ್ಲಿ UK ರಾಣಿಯ ಬಗ್ಗೆ ಕೇಳಿದ್ದಾರೆ. 13ನೆಯ ಪ್ರಶ್ನೆ, ಅಮೆರಿಕಾದ ನ್ಯಾಯಾಂಗದ ಸಂಘಟನೆ ಮತ್ತು ಕಾರ್ಯಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಆರ್ಗನೈಸೇಷನ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಅಮೆರಿಕನ್ ಜುಡಿಷಿಯರಿ. 14ನೆಯ ಪ್ರಶ್ನೆ, ಫ್ರಾನ್ಸ್ನ ಪಾರ್ಲಿಮೆಂಟಿನ ರಚನೆ, ಅಧಿಕಾರ ಮತ್ತು ಕಾರ್ಯಗಳನ್ನು ಪರಿಶೀಲಿಸಿ. ಎಕ್ಸಾಮೈನ್ ದ ಕಾಂಪೋಸಿಷನ್, ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದ ಪಾರ್ಲಿಮೆಂಟ್ಸ್ ಆಫ್ ಫ್ರಾನ್ಸ್. 15ನೆಯ ಪ್ರಶ್ನೆ, ಪ್ರಜಾ ನಿರ್ಧಾರ ಮತ್ತು ಪ್ರಜಾ ನಿರ್ದೇಶನದ ಗುಣ ಮತ್ತು ದೋಷಗಳನ್ನು ವಿವರಿಸಿ. ಇನ್ನು ಒಂದು ಪ್ರಶ್ನೆ ಪತ್ರಿಕೆ, ಇದು ಬಂದ್ಬಿಟ್ಟು ಸೆಕೆಂಡ್ ಇಯರ್ BA ಎಕ್ಸಾಮಿನೇಷನ್ ಜೂನ್-ಜುಲೈ 2015 ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಇದು ಸಹ ತುಂಬ ಹಳೆಯ ಪ್ರಶ್ನೆ ಪತ್ರಿಕೆ. 80 ಅಂಕದ ಪ್ರಶ್ನೆ ಪತ್ರಿಕೆಯಾಗಿರುತ್ತೆ. ಇಲ್ಲಿ ಸೆಕ್ಷನ್ ಎನಲ್ಲಿ ಆ್ಯಸ್ ಯೂಶುವಲ್ 5 ಅಂಕದ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಯಾವುದಾದ್ರೂ 4 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ. ಮೊದಲನೆಯ ಪ್ರಶ್ನೆ, ಬ್ರಿಟನ್ನಿನಲ್ಲಿನ ನಡಾವಳಿಕೆಗಳ ಪಾತ್ರವನ್ನು ವಿವರಿಸಿ ಅಂತೇಳಿ ಕೇಳಿದ್ದಾರೆ. ಎಕ್ಸ್ಪ್ಲೈನ್ ದ ರೂಲ್ ಆಫ್ ಕನ್ವೆನ್ಷನ್ಸ್ ಇನ್ ಬ್ರಿಟನ್. 2ನೆಯ ಪ್ರಶ್ನೆ, ಅಮೆರಿಕಾದಲ್ಲಿನ ಒತ್ತಡ ಗುಂಪುಗಳ ಕಾರ್ಯಗಳನ್ನು ಪಟ್ಟಿ ಮಾಡಿ. ಲೀಸ್ಟ್ ಔಟ್ ದ ಫಂಕ್ಷನ್ಸ್ ಆಫ್ ಪ್ರೆಷರ್ ಗ್ರೂಪ್ಸ್ ಇನ್ USA. 3ನೆಯ ಪ್ರಶ್ನೆ, ಸ್ವಿಸ್ ಪಾರ್ಲಿಮೆಂಟಿನ ರಾಷ್ಟ್ರೀಯ ಸಭೆಯ ರಚನೆಯನ್ನು ತಿಳಿಸಿ ಅಂತ ಹೇಳಿ ಕೇಳಿದ್ದಾರೆ. ಮೆನ್ಷನ್ ದ ಕಂಪೋಸಿಷನ್ಸ್ ಆಫ್ ನ್ಯಾಷನಲ್ ಕೌನ್ಸಿಲ್ ಆಫ್ ಸ್ವಿಸ್ ಪಾರ್ಲಿಮೆಂಟ್. 4ನೆಯ ಪ್ರಶ್ನೆ, ಜಪಾನಿನ ಚಕ್ರವರ್ತಿಯ ಪಾತ್ರ ಪರಿಶೀಲಿಸಿ. ಎಕ್ಸಾಮೈನ್ ದ ರೂಲ್ ಆಫ್ ಎಂಪೀರಿಯರ್ ಇನ್ ಜಪಾನ್.
5ನೆಯ ಪ್ರಶ್ನೆ, ಫ್ರಾನ್ಸ್ನ ಸಂವಿಧಾನಾತ್ಮಕ ಸಮಿತಿಯ ಮಹತ್ವವನ್ನು ವಿವರಿಸಿ. ಡಿಸ್ಕ್ರೈಬ್ ದ ಇಂಪಾರ್ಟೆನ್ಸ್ ಆಫ್ ಕಾನ್ಸ್ಟಿಟ್ಯೂಷನಲ್ ಕಮಿಟಿ ಆಫ್ ಫ್ರಾನ್ಸ್. 6ನೆಯ ಪ್ರಶ್ನೆ, ಚೀನಾದ ಕಮ್ಯುನಿಸ್ಟ್ ಪಕ್ಷದ ಉದ್ದೇಶಗಳನ್ನು ವಿಶ್ಲೇಷಿಸಿ. ಅನಲೈಸ್ ದ ಆಬ್ಜೆಕ್ಟಿವ್ ಆಫ್ ಕಮ್ಯುನಿಸ್ಟ್ ಪಾರ್ಟಿ ಇನ್ ಚೀನಾ. ಸೆಕ್ಷನ್ ಬಿ ಯಲ್ಲಿ 10 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾವುದಾದರೂ 3 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ. ಸಾಮಾನ್ಯ ಸಭೆಯ ರಚನೆ ಮತ್ತು ಅಧಿಕಾರಗಳನ್ನು ವಿವರಿಸಿ. ಡಿಸ್ಕ್ರೈಬ್ ದ ಕಂಪೋಸಿಷನ್ ಅಂಡ್ ಪವರ್ಸ್ ಆಫ್ ಹೌಸ್ ಆಫ್ ಕಾಮನ್ಸ್. 8ನೆಯ ಪ್ರಶ್ನೆ, ಅಮೆರಿಕ ಸಂವಿಧಾನದಲ್ಲಿನ ತಡೆ ಮತ್ತು ಸಮತೋಲನ ವಿಧಾನಗಳನ್ನು ಪರಿಶೀಲಿಸಿ. ಎಕ್ಸಾಮೈನ್ ದ ಮೆಥಡ್ಸ್ ಆಫ್ ಚೆಕ್ಸ್ ಅಂಡ್ ಬ್ಯಾಲೆನ್ಸ್ ಇನ್ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್. 9ನೆಯ ಪ್ರಶ್ನೆ, ಸ್ವಿಸ್ನ ಫೆಡರಲ್ ಸರ್ಕಾರದ ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಪವರ್ಸ್ ಅಂಡ್ ಫಂಕ್ಷನ್ಸ್ ಆಫ್ ಫೆಡರಲ್ ಗವರ್ಮೆಂಟ್ಸ್ ಆಫ್ ಸ್ವಿಸ್. 10ನೆಯ ಪ್ರಶ್ನೆ, ಚೀನಾದ ನಾಗರಿಕ ಮೂಲಭೂತ ಹಕ್ಕುಗಳನ್ನು ತಿಳಿಸಿ. ಸ್ಟೇಟ್ ದ ಫಂಡಮೆಂಟಲ್ ರೈಟ್ಸ್ ಆಫ್ ದ ಸಿಟಿಜನ್ಸ್ ಆಫ್ ಚೀನಾ. 11ನೆಯ ಪ್ರಶ್ನೆ, ಜಪಾನ್ ಸಂವಿಧಾನದ ಲಕ್ಷಣಗಳನ್ನು ವಿಶ್ಲೇಷಿಸಿ. ಅನಲೈಸ್ ದ ಸ್ಯಾಲಿಯಂಟ್ ಫ್ಯೂಚರ್ಸ್ ಆಫ್ ಜಪಾನ್ ಕಾನ್ಸ್ಟಿಟ್ಯೂಷನ್. ಸೆಕ್ಷನ್ ಸಿ ಯಲ್ಲಿ 15 ಅಂಕದ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಯಾವುದಾದ್ರೂ 2 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ 4 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 12ನೆಯ ಪ್ರಶ್ನೆ, ಬ್ರಿಟನ್ನಿನ ಸಂವಿಧಾನದ ಪ್ರಧಾನ ಲಕ್ಷಣಗಳನ್ನು ಚರ್ಚಿಸಿ. ಡಿಸ್ಕಸ್ ದ ಸ್ಯಾಲಿಯಂಟ್ ಫ್ಯೂಚರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಬ್ರಿಟನ್. 13ನೆಯ ಪ್ರಶ್ನೆ, ಅಮೆರಿಕದ ಸೆನೆಟ್ನ ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಪವರ್ ಆಫ್ ಫಂಕ್ಷನ್ಸ್ ಆಫ್ ಸೆನೆಟ್ ಆಫ್ USA. 14ನೆಯ ಪ್ರಶ್ನೆ, ಚೀನಾದ ಅಧ್ಯಕ್ಷರ ಅಧಿಕಾರ ಮತ್ತು ಕಾರ್ಯಗಳನ್ನು ಪರಿಶೀಲಿಸಿ. ಎಕ್ಸಾಮೈನ್ ದ ಪವರ್ಸ್ ಅಂಡ್ ಫಂಕ್ಷನ್ಸ್ ಆಫ್ ದ ಪ್ರೆಸಿಡೆಂಟ್ ಆಫ್ ಚೀನಾ. 15ನೆಯ ಪ್ರಶ್ನೆ, ಫ್ರಾನ್ಸಿನ ನ್ಯಾಯಾಂಗ ರಚನೆ ಮತ್ತು ಅಧಿಕಾರಗಳನ್ನು ವಿಶದೀಕರಿಸಿ. ಇಲ್ಲಿ ಇನ್ನೂ ಒಂದು ಪ್ರಶ್ನೆ ಪತ್ರಿಕೆ ಇದೆ. ಇದು ಬಂದ್ಬಿಟ್ಟು ಓಪನ್ ಬುಕ್ ಎಕ್ಸಾಮಿನೇಷನ್ದು. ಬಟ್ ನಮಗೆ ಪ್ರಶ್ನೆಗಳೇನಾದರೂ ರಿಪೀಟ್ ಆಗಿರುವಂತಹದ್ದು ಇದೆಯಾ ಅಂತ ಹೇಳಿ ನೋಡ್ಕೊತಾ ಹೋಗೋಣ. ಇಲ್ಲಿ ಮೊದಲಿಗೆ 5 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಬ್ರಿಟನ್ನಿನ ಸಂವಿಧಾನದ ಪ್ರಮುಖ ಸಂಪ್ರದಾಯಗಳನ್ನು ತಿಳಿಸಿ. ಇಂಡಿಕೇಟ್ ದ ಇಂಪಾರ್ಟೆಂಟ್ ಕನ್ವೆನ್ಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ UK. ಇನ್ನು 2ನೆಯ ಪ್ರಶ್ನೆ, ಅಮೆರಿಕದ ಸೆನೆಟ್ನ ರಚನೆಯನ್ನು ತಿಳಿಸಿ. ಈ ಪ್ರಶ್ನೆ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲೂ ಸಹ ನೋಡಿದ್ವಿ. ಸ್ಟೇಟ್ ದ ಕಂಪೋಸಿಷನ್ ಆಫ್ ದ ಸೆನೆಟ್ ಇನ್ USA. 3ನೆಯ ಪ್ರಶ್ನೆ, ಸ್ವಿಟ್ಜರ್ಲ್ಯಾಂಡಿನ ಫೆಡರಲ್ ಕೌನ್ಸಿಲ್ನ ಕಾರ್ಯಗಳನ್ನು ಪಟ್ಟಿ ಮಾಡಿ. ಲೀಸ್ಟ್ ಔಟ್ ದ ಫಂಕ್ಷನ್ಸ್ ಆಫ್ ದ ಫೆಡರಲ್ ಕೌನ್ಸಿಲ್ ಆಫ್ ಸ್ವಿಟ್ಜರ್ಲ್ಯಾಂಡ್. 4ನೆಯ ಪ್ರಶ್ನೆ, ಫ್ರಾನ್ಸಿನ ಸಂವಿಧಾನಾತ್ಮಕ ಮಂಡಳಿ ಕುರಿತು ಟಿಪ್ಪಣಿಯನ್ನು ಬರೆಯಿರಿ. ರೈಟ್ ಎ ನೋಟ್ ಆನ್ ಕಾನ್ಸ್ಟಿಟ್ಯೂಷನಲ್ ಕೌನ್ಸಿಲ್ ಆಫ್ ಫ್ರಾನ್ಸ್. 8ನೆಯ ಪ್ರಶ್ನೆ, ಜಪಾನ್ ಚಕ್ರವರ್ತಿಯ ಶಾಸನೀಯ ಅಧಿಕಾರಗಳನ್ನು ತಿಳಿಸಿ. 6ನೆಯ ಪ್ರಶ್ನೆ, ಚೀನಾದ ರಾಷ್ಟ್ರೀಯ ಜನತಾ ಕಾಂಗ್ರೆಸ್ನ ರಚನೆಯನ್ನು ತಿಳಿಸಿ. ಮೆನ್ಷನ್ ದ ಕಾಂಪೋಸಿಷನ್ಸ್ ಆಫ್ ನ್ಯಾಷನಲ್ ಪೀಪಲ್ಸ್ ಕಾಂಗ್ರೆಸ್ ಆಫ್ ಚೀನಾ. ಇನ್ನು ಸೆಕ್ಷನ್ ಬಿಗೆ ಬಂದರೆ 10 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾವುದಾದ್ರೂ 3 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ. ಅಮೆರಿಕಾದ ಅಧ್ಯಕ್ಷರ ಚುನಾವಣಾ ವಿಧಾನವನ್ನು ಚರ್ಚಿಸಿ. ಡಿಸ್ಕಸ್ ದ ಮೆಥಡ್ ಆಫ್ ಎಲೆಕ್ಷನ್ ಆಫ್ ದ ಪ್ರೆಸಿಡೆಂಟ್ ಆಫ್ ಅಮೆರಿಕಾ. 8ನೆಯ ಪ್ರಶ್ನೆ, ಪ್ರಜಾ ನಿರ್ಧಾರದ ಗುಣ ಮತ್ತು ದೋಷಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಆಫ್ ರೆಫರೆಂಡಮ್. 9ನೆಯ ಪ್ರಶ್ನೆ, ಫ್ರಾನ್ಸ್ನ ಪ್ರಧಾನಮಂತ್ರಿಯ ಅಧಿಕಾರ ಮತ್ತು ಸ್ಥಾನಮಾನಗಳನ್ನು ಪರಿಶೀಲಿಸಿ. ಎಕ್ಸಾಮೈನ್ ದ ಪವರ್ಸ್ ಅಂಡ್ ಪೊಸಿಷನ್ಸ್ ಆಫ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಫ್ರಾನ್ಸ್. 10ನೆಯ ಪ್ರಶ್ನೆ, ಜಪಾನ್ ನಾಗರಿಕ ಹಕ್ಕು ಮತ್ತು ಕರ್ತವ್ಯಗಳನ್ನು ವಿಶ್ಲೇಷಿಸಿ. ಅನಲೈಸ್ ದ ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ಸಿಟಿಜನ್ಸ್ ಆಫ್ ಜಪಾನ್. 11ನೆಯ ಪ್ರಶ್ನೆ, ಚೀನಾದ ಕಮ್ಯುನಿಸ್ಟ್ ಪಕ್ಷದ ಪಾತ್ರವನ್ನು ವಿವರಿಸಿ. ಡಿಸ್ಕ್ರೈಬ್ ದ ರೂಲ್ ಆಫ್ ಕಮ್ಯುನಿಸ್ಟ್ ಪಾರ್ಟಿ ಇನ್ ಚೀನಾ. ಇದನ್ನು ಸಹ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದ್ವಿ. ಸೆಕ್ಷನ್ ಸಿ ಯಲ್ಲಿ ಯಾವುದಾದರೂ 2 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ 15 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸ್ವಿಟ್ಜರ್ಲ್ಯಾಂಡ್ ಸಂವಿಧಾನದ ಪ್ರಧಾನ ಲಕ್ಷಣಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಸ್ಯಾಲಿಯಂಟ್ ಫ್ಯೂಚರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ಸ್ ಆಫ್ ಸ್ವಿಟ್ಜರ್ಲ್ಯಾಂಡ್. 13ನೆಯ ಪ್ರಶ್ನೆ, ಅಮೆರಿಕಾದ ಸರ್ವೋಚ್ಚ ನ್ಯಾಯಾಲಯದ ರಚನೆ ಮತ್ತು ಅಧಿಕಾರಗಳನ್ನು ಪರಿಶೀಲಿಸಿ. ಎಕ್ಸಾಮೈನ್ ದ ಕಂಪೋಸಿಷನ್ಸ್ ಆ್ಯಂಡ್ ಪವರ್ಸ್ ಆಫ್ ದ ಸುಪ್ರೀಂ ಕೋರ್ಟ್ ಆಫ್ ಅಮೆರಿಕಾ. 14ನೆಯ ಪ್ರಶ್ನೆ, ಶ್ರೀಮಂತ ಸಭೆಯ ರಚನೆ, ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ. ಡಿಸ್ಕ್ರೈಬ್ ದ ಕಂಪೋಸಿಷನ್,
ಪವರ್ಸ್ ಅಂಡ್ ಫಂಕ್ಷನ್ಸ್ ಆಫ್ ಹೌಸ್ ಆಫ್ ಲಾರ್ಡ್ಸ್. 15ನೆಯ ಪ್ರಶ್ನೆ, ಜಪಾನಿನ ರಾಜಕೀಯದಲ್ಲಿ ರಾಜಕೀಯ ಪಕ್ಷಗಳ ಪಾತ್ರವನ್ನು ಮೌಲ್ಯೀಕರಿಸಿ. ಇವ್ಯಾಲ್ಯೂಯೇಟ್ ದ ರೂಲ್ ಆಫ್ ಪೊಲಿಟಿಕಲ್ ಪಾರ್ಟೀಸ್ ಇನ್ ದ ಪಾಲಿಟಿಕ್ಸ್ ಆಫ್ ಜಪಾನ್. ಇಲ್ಲಿ ನಾವು ಇನ್ನೂ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಇದ್ವಿ. ಇದು ಬಂದ್ಬಿಟ್ಟು ಸೆಕೆಂಡ್ ಇಯರ್ BA ಡಿಗ್ರಿ ಎಕ್ಸಾಮಿನೇಷನ್ ಜುಲೈ-ಆಗಸ್ಟ್ 2019 ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಇದು ಸಹ ಮಾಡರ್ನ್ ಗವರ್ನಮೆಂಟ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ. ಆದರೆ ಇದು 90 ಅಂಕದ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ನಾವು ಪ್ರಶ್ನೆಗಳನ್ನು ಮಾತ್ರ ಗಮನಿಸ್ತಾ ಹೋಗೋಣ. ಸೆಕ್ಷನ್ ಎ ನಲ್ಲಿ 15 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾವುದಾದ್ರೂ 3 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ. ಮೊದಲನೆಯ ಪ್ರಶ್ನೆ, ಅಮೆರಿಕ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಡಿಸ್ಕ್ರೈಬ್ ದ ಸೈಲೆಂಟ್ ಫ್ಯೂಚರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ಸ್ ಆಫ್ USA. ಈ ಪ್ರಶ್ನೆಯನ್ನು ಕೇಳಿದ್ರು ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲೂ ಸಹ. ಎರಡನೆಯ ಪ್ರಶ್ನೆ, ಇಂಗ್ಲೆಂಡ್ನ ಪ್ರಧಾನಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳನ್ನು ಪರಿಶೀಲಿಸಿ. ಎಕ್ಸಾಮೈನ್ ದ ಪವರ್ ಅಂಡ್ ಫಂಕ್ಷನ್ಸ್ ಆಫ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಗ್ಲೆಂಡ್. ಮೂರನೆಯ ಪ್ರಶ್ನೆ, ಸ್ವಿಸ್ ಸಂವಿಧಾನದ ಪ್ರತ್ಯಕ್ಷ ಪ್ರಜಾಪ್ರಭುತ್ವದ ಸಾಧನಗಳನ್ನು ಚರ್ಚಿಸಿ. ಡಿಸ್ಕಸ್ ದ ಡೈರೆಕ್ಟ್ ಡೆಮೋಕ್ರಾಟಿಕ್ ಡಿವೈಸಸ್ ಆಫ್ ದ ಸ್ವಿಸ್ ಕಾನ್ಸ್ಟಿಟ್ಯೂಷನ್. ನಾಲ್ಕನೆಯ ಪ್ರಶ್ನೆ, 5ನೇ ಫ್ರೆಂಚ್ ಗಣರಾಜ್ಯ ಸಂವಿಧಾನದ ಲಕ್ಷಣಗಳನ್ನು ವಿವರಿಸಿ. 5ನೆಯ ಪ್ರಶ್ನೆ, ಚೀನಾದ ರಾಷ್ಟ್ರೀಯ ಜನತಾ ಕಾಂಗ್ರೆಸ್ನ ರಚನೆ, ಅಧಿಕಾರ ಮತ್ತು ಕಾರ್ಯಗಳನ್ನು ಪರಿಶೀಲಿಸಿ. ಎಕ್ಸಾಮೈನ್ ದ ಸ್ಟ್ರಕ್ಚರ್, ಪವರ್ ಅಂಡ್ ಫಂಕ್ಷನ್ಸ್ ಆಫ್ ದ ಚೀನಾ ನ್ಯಾಷನಲ್ ಪೀಪಲ್ ಕಾಂಗ್ರೆಸ್. ಈ ಪ್ರಶ್ನೆನೂ ಸಹ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದ್ವಿ ಅನ್ಸುತ್ತೆ. ಇನ್ನು ನೆಕ್ಸ್ಟ್ ಸೆಕ್ಷನ್ ಬಿ ಅಲ್ಲಿ ನಾವು ನೋಡೋದಾದ್ರೆ 10 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾವುದಾದ್ರೂ 3 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ. 6ನೆಯ ಪ್ರಶ್ನೆ, ಬ್ರಿಟನ್ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಡಿಸ್ಕ್ರೈಬ್ ದ ಸೈಲೆಂಟ್ ಫ್ಯೂಚರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಬ್ರಿಟನ್. 7ನೆಯ ಪ್ರಶ್ನೆ, ಅಮೆರಿಕದ ಸೆನೆಟ್ ಸಭೆ ವಿಶ್ವದಲ್ಲೇ ಬಲಿಷ್ಠ ಸದನವಾಗಿದೆ, ಚರ್ಚಿಸಿ. ದ ಸೆನೆಟ್ ಆಫ್ ಅಮೆರಿಕ ಇಸ್ ದ ಮೋಸ್ಟ್ ಪವರ್ಫುಲ್ ಚೇಂಬರ್ ಇನ್ ದ ವರ್ಲ್ಡ್, ಡಿಸ್ಕಸ್. 8ನೆಯ ಪ್ರಶ್ನೆ, ಸ್ವಿಸ್ ಫೆಡರಲ್ ಕೌನ್ಸಿಲ್ನ ರಚನೆ, ಅಧಿಕಾರ ಮತ್ತು ಕಾರ್ಯಗಳನ್ನು ಪರಿಶೀಲಿಸಿ. ಎಕ್ಸಾಮೈನ್ ದ ಕಂಪೋಸಿಷನ್, ಪವರ್ ಅಂಡ್ ಫಂಕ್ಷನ್ಸ್ ಆಫ್ ಫೆಡರಲ್ ಕೌನ್ಸಿಲ್ ಆಫ್ ಸ್ವಿಸ್. 9ನೆಯ ಪ್ರಶ್ನೆ, ಜಪಾನ್ ಸಂವಿಧಾನದ ಪ್ರಧಾನ ಲಕ್ಷಣಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಸೈಲೆಂಟ್ ಫ್ಯೂಚರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಜಪಾನ್. 10ನೆಯ ಪ್ರಶ್ನೆ, 5ನೇ ಫ್ರಾನ್ಸ್ ಗಣರಾಜ್ಯದ ಅಧ್ಯಕ್ಷರ ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ. ಸೆಕ್ಷನ್ ಸಿ ಯಲ್ಲಿ ನಾವು ನೋಡೋದಾದ್ರೆ ಯಾವುದಾದರೂ 3 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ 5 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. 11ನೆಯ ಪ್ರಶ್ನೆ, ಅಮೆರಿಕಾದಲ್ಲಿನ ನ್ಯಾಯಿಕ ವಿಮರ್ಶೆಯ ಕುರಿತು ಟಿಪ್ಪಣಿಯನ್ನ ಬರೆಯಿರಿ. ರೈಟ್ ಎ ನೋಟ್ ಆನ್ ಜುಡಿಷಿಯಲ್ ರಿವ್ಯೂ ಇನ್ USA. 12ನೆಯ ಪ್ರಶ್ನೆ, ಜಪಾನ್ ಪಕ್ಷ ಪದ್ಧತಿಯ ಬಗ್ಗೆ ತಿಳಿಸಿ. ಮೆನ್ಷನ್ ದ ಪಾರ್ಟಿ ಸಿಸ್ಟಮ್ ಆಫ್ ಜಪಾನ್. ಇದನ್ನು ಕೇಳಿದ್ರು ಅನ್ಸುತ್ತೆ. 13ನೆಯ ಪ್ರಶ್ನೆ, ಬ್ರಿಟನ್ ನ್ಯಾಯಾಂಗ ಪದ್ಧತಿಯ ಲಕ್ಷಣಗಳನ್ನು ಪಟ್ಟಿ ಮಾಡಿ. ಲಿಸ್ಟ್ ಔಟ್ ದ ಫ್ಯೂಚರ್ಸ್ ಆಫ್ ಬ್ರಿಟನ್ ಜುಡಿಷಿಯಲ್ ಸಿಸ್ಟಮ್. 14ನೆಯ ಪ್ರಶ್ನೆ, ಚೀನಾದ ಕಮ್ಯುನಿಸ್ಟ್ ಪಕ್ಷದ ಪಾತ್ರವನ್ನು ತಿಳಿಸಿ. ಸ್ಟೇಟ್ ದ ರೂಲ್ ಆಫ್ ಕಮ್ಯುನಿಸ್ಟ್ ಪಾರ್ಟಿ ಇನ್ ಚೀನಾ. ಇದನ್ನು ಸಹ ಕೇಳಿದ್ರು ಅನ್ಸುತ್ತೆ. 15ನೆಯ ಪ್ರಶ್ನೆ, ಜಪಾನಿನ ನಾಗರಿಕ ಹಕ್ಕು ಮತ್ತು ಕರ್ತವ್ಯಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ. ರೈಟ್ ಎ ನೋಟ್ ಆನ್ ಸಿವಿಲ್ ರೈಟ್ ಅಂಡ್ ಡ್ಯೂಟೀಸ್ ಆಫ್ ಜಪಾನ್. ಆ್ಯಕ್ಚುಲಿ ನನಗೆ ಪೊಲಿಟಿಕಲ್ ಸೈನ್ಸ್ ಇದು ನನ್ನ ಸಬ್ಜೆಕ್ಟ್ ಅಲ್ಲದೆ ಇರೋದ್ರಿಂದ ಎಲ್ಲ ಪ್ರಶ್ನೆಗಳು ನನಗೆ ಒಂದೇ ಥರ ಕಾಣಿಸುತ್ತೆ. ಅದರಲ್ಲಿ ಯಾವ್ದು ರಿಪೀಟ್ ಆಗಿದೆಯೋ ಇಲ್ವೋ ಒಂದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಇನ್ನೊಂದು ಪ್ರಶ್ನೆ ಪತ್ರಿಕೆ ಇದೆ. ಇದು ಸಹ 90 ಅಂಕದ ಪ್ರಶ್ನೆ ಪತ್ರಿಕೆ. ಸೆಕೆಂಡ್ ಇಯರ್ BA ಡಿಗ್ರಿ ಎಕ್ಸಾಮಿನೇಷನ್ ಸೆಪ್ಟೆಂಬರ್-ಅಕ್ಟೋಬರ್ 2020 ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಇದು ಸಹ ಆಧುನಿಕ ಸರ್ಕಾರಗಳ ಮಾಡರ್ನ್ ಗವರ್ನಮೆಂಟ್ನ ಕುರಿತಾದಂತಹ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಸೆಕ್ಷನ್ ಎ ನಲ್ಲಿ ನಾವು ನೋಡೋದಾದ್ರೆ 15 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮೊದಲನೆಯ ಪ್ರಶ್ನೆ, ಅಮೆರಿಕ ಸಂವಿಧಾನದ ಪ್ರಧಾನ ಲಕ್ಷಣಗಳನ್ನು ಚರ್ಚಿಸಿ. ಡಿಸ್ಕಸ್ ದ ಸೈಲೆಂಟ್ ಫ್ಯೂಚರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ಸ್ ಆಫ್ USA. ಇದು ರಿಪೀಟ್ ಆಗಿರುವಂತಹ ಪ್ರಶ್ನೆ. ಎರಡನೆಯ ಪ್ರಶ್ನೆ, ಫ್ರಾನ್ಸ್ ಸಂಸತ್ತಿನ ರಚನೆ, ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಕಂಪೋಸಿಷನ್, ಪವರ್ಸ್ ಅಂಡ್ ಫಂಕ್ಷನ್ಸ್ ಆಫ್ ಪಾರ್ಲಿಮೆಂಟ್ ಆಫ್ ದ ಫ್ರಾನ್ಸ್. ಇದನ್ನು ಸಹ ಕೇಳಿದ್ರು ಅನ್ಸುತ್ತೆ. ಮೂರನೆಯ ಪ್ರಶ್ನೆ, ಜಪಾನ್ನ ಚಕ್ರವರ್ತಿಯ ಪಾತ್ರ ಮತ್ತು ಕಾರ್ಯಗಳನ್ನು ವಿವರಿಸಿ. ರಿಪೀಟ್ ಆಗಿರುವಂತಹ ಪ್ರಶ್ನೆ. ಡಿಸ್ಕ್ರೈಬ್ ದ ರೋಲ್ ಅಂಡ್ ಫಂಕ್ಷನ್ಸ್ ಆಫ್ ಎಂಪೀರಿಯರ್ ಆಫ್ ದ ಜಪಾನ್. ಇನ್ನು ನಾಲ್ಕನೆಯ ಪ್ರಶ್ನೆ, ಚೀನಾದ ರಾಷ್ಟ್ರೀಯ ಜನತಾ ಕಾಂಗ್ರೆಸ್ನ ರಚನೆ, ಅಧಿಕಾರ ಮತ್ತು ಕಾರ್ಯಗಳನ್ನು ವಿಶ್ಲೇಷಿಸಿ ಅಂತೇಳಿ ಕೇಳಿದ್ದಾರೆ. ಅನಲೈಸ್ ದ ಕಂಪೋಸಿಷನ್, ಪವರ್ ಅಂಡ್ ಫಂಕ್ಷನ್ಸ್ ಆಫ್ ನ್ಯಾಷನಲ್ ಪೀಪಲ್ಸ್ ಕಾಂಗ್ರೆಸ್ ಆಫ್ ಚೀನಾ. ಈ ಪ್ರಶ್ನೆಯನ್ನ ಸಹ ನಾವು ಹಿಂದೆ ನೋಡಿದ್ವಿ.
ಇದು ಸಹ ರಿಪೀಟ್ ಆಗಿರುವಂತಹದ್ದು. 5ನೆಯ ಪ್ರಶ್ನೆ ಜಪಾನಿನ ಮಂತ್ರಿಮಂಡಲದ ಅಧಿಕಾರಗಳು ಮತ್ತು ಕಾರ್ಯಗಳನ್ನು ವಿವರಿಸಿ. ಇದು ಎಕ್ಸ್ಪ್ಲೈನ್ ದ ಪವರ್ಸ್ ಅಂಡ್ ಫಂಕ್ಷನ್ಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಆಫ್ ದ ಜಪಾನ್. ಸೆಕ್ಷನ್ ಬಿ ಯಲ್ಲಿ ನೋಡೋದಾದ್ರೆ 10 ಅಂಕದ ಪ್ರಶ್ನೆಗಳು. ಯಾವುದಾದರೂ 3 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತೇಳಿ ಕೇಳಿದ್ದಾರೆ. ಸಾಮಾನ್ಯ ಸಭೆಯ ರಚನೆ, ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಕಾಂಪೋಸಿಷನ್, ಪವರ್ಸ್ ಅಂಡ್ ಫಂಕ್ಷನ್ಸ್ ಆಫ್ ಹೌಸ್ ಆಫ್ ಕಾಮನ್ಸ್. 7ನೆಯ ಪ್ರಶ್ನೆ ಅಮೆರಿಕದ ರಾಷ್ಟ್ರಾಧ್ಯಕ್ಷರ ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ. ಡಿಸ್ಕ್ರೈಬ್ ದ ಪವರ್ಸ್ ಅಂಡ್ ಫಂಕ್ಷನ್ಸ್ ಆಫ್ ಪ್ರೆಸಿಡೆಂಟ್ ಆಫ್ ದ ಅಮೆರಿಕಾ. 8ನೆಯ ಪ್ರಶ್ನೆ ಬ್ರಿಟನ್ ಸಂವಿಧಾನದ ಪ್ರಧಾನ ಲಕ್ಷಣಗಳನ್ನು ಪರಿಶೀಲಿಸಿ. ಎಕ್ಸಾಮೈನ್ ದ ಸ್ಯಾಲಿಯಂಟ್ ಫೀಚರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ಸ್ ಆಫ್ UK. 9ನೆಯ ಪ್ರಶ್ನೆ ಫ್ರಾನ್ಸ್ನ ಪಕ್ಷ ಪದ್ಧತಿಯ ಲಕ್ಷಣಗಳನ್ನು ಚರ್ಚಿಸಿ. ಡಿಸ್ಕಸ್ ದ ಫ್ಯೂಚರ್ಸ್ ಆಫ್ ಪಾರ್ಟಿ ಸಿಸ್ಟಮ್ ಆಫ್ ಫ್ರಾನ್ಸ್. 10ನೆಯ ಪ್ರಶ್ನೆ ಚೀನಾದ ಸ್ಟೇಟ್ ಕೌನ್ಸಿಲ್ನ ಕಾರ್ಯಗಳನ್ನು ವಿಶ್ಲೇಷಿಸಿ. ಅನಲೈಸ್ ದ ಫಂಕ್ಷನ್ಸ್ ಆಫ್ ಸ್ಟೇಟ್ ಕೌನ್ಸಿಲ್ ಆಫ್ ಚೀನಾ. ನೆಕ್ಸ್ಟ್ ಸೆಕ್ಷನ್ ಸಿ ಯಲ್ಲಿ ನೋಡೋದಾದ್ರೆ 5 ಅಂಕದ ಪ್ರಶ್ನೆಗಳು. ಯಾವುದಾದರೂ 3 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. 11ನೆಯ ಪ್ರಶ್ನೆ ಬ್ರಿಟನ್ನಲ್ಲಿ ಪ್ರಧಾನ ಮಂತ್ರಿಯ ಪಾತ್ರವನ್ನು ತಿಳಿಸಿ. ಸ್ಟೇಟ್ ದ ರೂಲ್ ಆಫ್ ಪ್ರೈಮ್ ಮಿನಿಸ್ಟರ್ ಇನ್ ಬ್ರಿಟನ್. 12ನೆಯ ಪ್ರಶ್ನೆ ಅಮೆರಿಕದಲ್ಲಿ ಪಕ್ಷ ಪದ್ಧತಿಯ ಲಕ್ಷಣವನ್ನು ತಿಳಿಸಿ. ಮೆನ್ಷನ್ ದ ಫ್ಯೂಚರ್ಸ್ ಆಫ್ ಪಾರ್ಟಿ ಸಿಸ್ಟಮ್ ಇನ್ ಅಮೆರಿಕಾ. 13ನೆಯ ಪ್ರಶ್ನೆ ಸ್ವಿಸ್ನ ಕಾರ್ಯಾಂಗದ ಕಾರ್ಯಗಳನ್ನು ಪಟ್ಟಿ ಮಾಡಿ. ಲಿಸ್ಟ್ ಔಟ್ ದ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಆಫ್ ದ ಸ್ವಿಸ್. 14ನೆಯ ಪ್ರಶ್ನೆ ಫ್ರಾನ್ಸ್ನ ಸಂವಿಧಾನಾತ್ಮಕ ಮಂಡಳಿ ಕುರಿತು ಟಿಪ್ಪಣಿ ಬರೆಯಿರಿ. ರೈಟ್ ಎ ನೋಟ್ ಆನ್ ದ ಕಾನ್ಸ್ಟಿಟ್ಯೂಷನಲ್ ಕೌನ್ಸಿಲ್ ಆಫ್ ಫ್ರಾನ್ಸ್. ಇನ್ನು 15ನೆಯ ಪ್ರಶ್ನೆ ಚೀನಾದ ಕಮ್ಯುನಿಸ್ಟ್ ಪಕ್ಷದ ಸಂಘಟನೆಯ ಬಗ್ಗೆ ತಿಳಿಸಿ. ಸ್ಟೇಟ್ ದ ಆರ್ಗನೈಸೇಷನ್ ಆಫ್ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೀನಾ. ಇಲ್ಲಿ ಇನ್ನೂ ಒಂದು ಪ್ರಶ್ನೆ ಪತ್ರಿಕೆ ಇದೆ. ಇದು ಸಹ 90 ಅಂಕದ ಪ್ರಶ್ನೆ ಪತ್ರಿಕೆ. ಸೆಕೆಂಡ್ ಇಯರ್ BA ಡಿಗ್ರಿ ಸಪ್ಲಿಮೆಂಟರಿ ಎಕ್ಸಾಮಿನೇಷನ್ ಏಪ್ರಿಲ್-ಮೇ 2022ರ ಪ್ರಶ್ನೆ ಪತ್ರಿಕೆ. ಇದು ಸಹ ಮಾಡರ್ನ್ ಗವರ್ನಮೆಂಟ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಿಕೆಯಾಗಿರುತ್ತೆ. ಸೆಕ್ಷನ್ ಎ ನಲ್ಲಿ ನಾವು ನೋಡೋದಾದ್ರೆ ಯಾವುದಾದ್ರೂ 3 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತೇಳಿ 15 ಅಂಕದ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಮೊದಲನೆಯ ಪ್ರಶ್ನೆ ಫ್ರಾನ್ಸ್ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಸ್ಯಾಲಿಯಂಟ್ ಫ್ಯೂಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಫ್ರಾನ್ಸ್. 2ನೆಯ ಪ್ರಶ್ನೆ ಚೀನಾದ ಅಧ್ಯಕ್ಷರ ಅಧಿಕಾರ ಮತ್ತು ಕಾರ್ಯಗಳನ್ನು ಪರಿಶೀಲಿಸಿ. ಇದು ರಿಪೀಟ್ ಆಗಿರುವಂತಹ ಪ್ರಶ್ನೆ. ಎಕ್ಸಾಮೈನ್ ದ ಪವರ್ಸ್ ಅಂಡ್ ಫಂಕ್ಷನ್ಸ್ ಆಫ್ ದ ಪ್ರೆಸಿಡೆಂಟ್ ಆಫ್ ಚೀನಾ. 3ನೆಯ ಪ್ರಶ್ನೆ ಸ್ವಿಟ್ಜರ್ಲೆಂಡ್ನ ಫೆಡರಲ್ ಅಸೆಂಬ್ಲಿ ರಚನೆ, ಅಧಿಕಾರ ಮತ್ತು ಕಾರ್ಯಗಳನ್ನು ಚರ್ಚಿಸಿ. ಡಿಸ್ಕಸ್ ದ ಕಾಂಪೋಸಿಷನ್, ಪವರ್ ಅಂಡ್ ಫಂಕ್ಷನ್ಸ್ ಆಫ್ ಫೆಡರಲ್ ಅಸೆಂಬ್ಲಿ ಆಫ್ ಸ್ವಿಟ್ಜರ್ಲೆಂಡ್. 4ನೆಯ ಪ್ರಶ್ನೆ ಫ್ರಾನ್ಸ್ನ 5ನೇ ಗಣರಾಜ್ಯದ ರಾಷ್ಟ್ರಾಧ್ಯಕ್ಷರ ಅಧಿಕಾರ ಮತ್ತು ಕಾರ್ಯಗಳನ್ನು ವಿಶ್ಲೇಷಿಸಿ. ಅನಲೈಸ್ ದ ಪವರ್ ಅಂಡ್ ಫಂಕ್ಷನ್ಸ್ ಆಫ್ ದ ಪ್ರೆಸಿಡೆಂಟ್ ಆಫ್ ವಿ ಪಬ್ಲಿಕ್ ಆಫ್ ಫ್ರಾನ್ಸ್. ಈ ಪ್ರಶ್ನೆ ಕೂಡ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ನೋಡಿದ್ವಿ, ಹಾಗಾಗಿ ಇದು ಸಹ ರಿಪೀಟ್ ಆಗಿರುವಂತಹ ಪ್ರಶ್ನೆ. 5ನೆಯ ಪ್ರಶ್ನೆ ಚೀನಾದ ಸ್ಥಾಯಿ ಸಮಿತಿಯ ಪಾತ್ರವನ್ನು ಚರ್ಚಿಸಿ. ಡಿಸ್ಕಸ್ ದ ರೂಲ್ ಆಫ್ ಸ್ಟ್ಯಾಂಡಿಂಗ್ ಕಮಿಟಿ ಆಫ್ ಚೀನಾ. ನೆಕ್ಸ್ಟ್ ಸೆಕ್ಷನ್ ಬಿ ಯಲ್ಲಿ ನಾವು ನೋಡೋದಾದ್ರೆ 10 ಅಂಕದ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಯಾವುದಾದ್ರೂ 3 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ. 6ನೆಯ ಪ್ರಶ್ನೆ ಬ್ರಿಟನ್ನಿನ ಸಾಮಾನ್ಯ ಸಭೆಯ ರಚನೆ, ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಕಾಂಪೋಸಿಷನ್, ಪವರ್ ಅಂಡ್ ಫಂಕ್ಷನ್ಸ್ ಆಫ್ ಹೌಸ್ ಆಫ್ ಕಾಮನ್ಸ್ ಇನ್ ಬ್ರಿಟನ್. 7ನೆಯ ಪ್ರಶ್ನೆ ಅಮೆರಿಕದ ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ. ಡಿಸ್ಕ್ರೈಬ್ ದ ಪವರ್ಸ್ ಅಂಡ್ ಫಂಕ್ಷನ್ಸ್ ಆಫ್ ಅಮೆರಿಕನ್ ಸುಪ್ರೀಂ ಕೋರ್ಟ್. ಇನ್ನು 8ನೆಯ ಪ್ರಶ್ನೆ ಸ್ವಿಟ್ಜರ್ಲೆಂಡ್ ಸಂವಿಧಾನದ ಪ್ರಧಾನ ಲಕ್ಷಣಗಳನ್ನು ವಿವರಿಸಿ. ಎಕ್ಸಾಮೈನ್ ದ ಸ್ಯಾಲಿಯಂಟ್ ಫೀಚರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಸ್ವಿಟ್ಜರ್ಲೆಂಡ್. 9ನೆಯ ಪ್ರಶ್ನೆ ಫ್ರಾನ್ಸ್ನ ಸಂವಿಧಾನಾತ್ಮಕ ಮಂಡಳಿ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಕಾಂಪೋಸಿಷನ್ ಅಂಡ್ ಪವರ್ ಆಫ್ ದ ಕಾನ್ಸ್ಟಿಟ್ಯೂಷನಲ್ ಕೌನ್ಸಿಲ್ ಆಫ್ ಫ್ರಾನ್ಸ್. 10ನೆಯ ಪ್ರಶ್ನೆ ಡಯಟ್ನ ರಚನೆ ಮತ್ತು ಕಾರ್ಯಗಳನ್ನು ಚರ್ಚಿಸಿ. ಡಿಸ್ಕಸ್ ದ ಕಾಂಪೋಸಿಷನ್ ಅಂಡ್ ಫಂಕ್ಷನ್ಸ್ ಆಫ್ ದ ಡಯಟ್. ಸೆಕ್ಷನ್ ಸಿ ಯಲ್ಲಿ 5 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾವುದಾದ್ರೂ 3 ಪ್ರಶ್ನೆಗಳಿಗೆ ಉತ್ತರಿಸಿ. 11ನೆಯ ಪ್ರಶ್ನೆ ಬ್ರಿಟನ್ ರೂಢಿ ಸಂಪ್ರದಾಯದ ಪಾತ್ರದ ಕುರಿತು ಟಿಪ್ಪಣಿಯನ್ನ ಬರೆಯಿರಿ. ರೈಟ್ ಎ ನೋಟ್ ಆನ್ ರೋಲ್ ಆಫ್ ಕನ್ವೆನ್ಷನ್ ಇನ್ ಬ್ರಿಟನ್. 12ನೆಯ ಪ್ರಶ್ನೆ ಅಮೆರಿಕ ಸಂವಿಧಾನದ ತಿದ್ದುಪಡಿ ವಿಧಾನವನ್ನು ತಿಳಿಸಿ. ಸ್ಟೇಟ್ ದ ಮೆಥಡ್ಸ್ ಆಫ್ ಅಮೆಂಡ್ಮೆಂಟ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ USA. ಪ್ರಜಾ ನಿರ್ಧಾರದ ಗುಣಗಳನ್ನು ತಿಳಿಸಿ. 14ನೆಯ ಪ್ರಶ್ನೆ ಜಪಾನಿನ ನಾಗರಿಕರ ಕರ್ತವ್ಯಗಳನ್ನು ಪಟ್ಟಿ ಮಾಡಿ. ಲಿಸ್ಟ್ ಔಟ್ ದ ಡ್ಯೂಟೀಸ್ ಆಫ್ ದ ಸಿಟಿಜನ್ಸ್ ಆಫ್ ಜಪಾನ್. 15ನೆಯ ಪ್ರಶ್ನೆ
ಚೀನಾದ ರಾಷ್ಟ್ರೀಯ ಜನತಾ ಕಾಂಗ್ರೆಸ್ನ ಬಗ್ಗೆ ಟಿಪ್ಪಣಿ ಬರೆಯಿರಿ. ರೈಟ್ ಎ ನೋಟ್ ಆನ್ ನ್ಯಾಷನಲ್ ಪೀಪಲ್ಸ್ ಕಾಂಗ್ರೆಸ್ ಆಫ್ ಚೀನಾ. ಇದು ಸಹ 2-3 ಬಾರಿ ಕೇಳಿರುವಂತಹ ಪ್ರಶ್ನೆ ಆಗಿರುತ್ತೆ. ಒಂದು ಪ್ರಶ್ನೆ ಪತ್ರಿಕೆ ಇದೆ. ಇದು ಬಂದ್ಬಿಟ್ಟು ಸೆಕೆಂಡ್ ಇಯರ್ BA ಡಿಗ್ರಿ ಎಕ್ಸಾಮಿನೇಷನ್ ಸೆಪ್ಟೆಂಬರ್-ಅಕ್ಟೋಬರ್ 2022 ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಇದು ಸಹ ಮಾಡರ್ನ್ ಗವರ್ನಮೆಂಟ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆ. ಇದು 80 ಅಂಕದ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ನಾವಿಲ್ಲಿ ಸೆಕ್ಷನ್ ಎನಲ್ಲಿ ನೋಡೋದಾದ್ರೆ ಯಾವುದಾದ್ರೂ 4 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತೇಳಿ ಕೇಳಿದ್ದಾರೆ. ಮೊದಲನೆಯ ಪ್ರಶ್ನೆ, ಬ್ರಿಟನ್ನಲ್ಲಿನ ನಡಾವಳಿ ಪಾತ್ರವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ. ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ರೂಲ್ ಆಫ್ ಕನ್ವೆನ್ಷನ್ಸ್ ಇನ್ UK. ಇದು ಸಹ ರಿಪೀಟ್ ಆಗಿರುವಂತಹ ಪ್ರಶ್ನೆ. ಎರಡನೆಯ ಪ್ರಶ್ನೆ, ಚೀನಾದಲ್ಲಿನ ರಾಜ್ಯ ಸಮಿತಿಯ ರಚನೆಯನ್ನು ತಿಳಿಸಿ. ಸ್ಟೇಟ್ ದ ಕಾಂಪೋಸಿಷನ್ಸ್ ಆಫ್ ಸ್ಟೇಟ್ ಕೌನ್ಸಿಲ್ ಇನ್ ಚೀನಾ. ಮೂರನೆಯ ಪ್ರಶ್ನೆ, ಜಪಾನ್ನಲ್ಲಿ ನಾಗರಿಕ ಹಕ್ಕು ಮತ್ತು ಕರ್ತವ್ಯಗಳನ್ನು ಪಟ್ಟಿ ಮಾಡಿ. ಲೀಸ್ಟ್ ಔಟ್ ದ ರೈಟ್ಸ್ ಅಂಡ್ ಡ್ಯೂಟೀಸ್ ಆಫ್ ಸಿಟಿಜನ್ಸ್ ಇನ್ ಜಪಾನ್. ನಾಲ್ಕನೆಯ ಪ್ರಶ್ನೆ, ಅಮೆರಿಕದಲ್ಲಿನ ಪಕ್ಷ ಪದ್ಧತಿ ಕುರಿತು ಟಿಪ್ಪಣಿಯನ್ನು ಬರೆಯಿರಿ. ರೈಟ್ ಎ ನೋಟ್ ಆನ್ ಪಾರ್ಟಿ ಸಿಸ್ಟಮ್ ಇನ್ USA. ಇದು ಸಹ ರಿಪೀಟ್ ಆಗಿರುವಂತಹ ಪ್ರಶ್ನೆ. ಐದನೆಯ ಪ್ರಶ್ನೆ, ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಪ್ರತ್ಯಕ್ಷ ಪ್ರಜಾಪ್ರಭುತ್ವದ ಸಾಧನಗಳನ್ನು ತಿಳಿಸಿ. ಆರನೆಯ ಪ್ರಶ್ನೆ, ಫ್ರೆಂಚ್ ನ್ಯಾಯಾಂಗದ ರಚನೆಯನ್ನು ತಿಳಿಸಿ. ಮೆನ್ಷನ್ ದ ಕಾಂಪೋಸಿಷನ್ಸ್ ಆಫ್ ದ ಫ್ರೆಂಚ್ ಜುಡಿಷರಿ. ಸೆಕ್ಷನ್ B ಯಲ್ಲಿ ನೋಡೋದಾದ್ರೆ ಯಾವುದಾದರೂ 3 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿದರೆ 10 ಅಂಕದ ಪ್ರಶ್ನೆ. ಅಧಿಕಾರ ಪ್ರತ್ಯೇಕತಾ ಸಿದ್ಧಾಂತವನ್ನ ಚರ್ಚಿಸಿ. ಡಿಸ್ಕಸ್ ದ ಥಿಯರಿ ಆಫ್ ಸಪರೇಷನ್ ಆಫ್ ಪವರ್. 8ನೆಯ ಪ್ರಶ್ನೆ, ಸ್ವಿಸ್ ನ್ಯಾಯಾಂಗದ ಅಧಿಕಾರ ಮತ್ತು ಕಾರ್ಯಗಳನ್ನು ಪರಿಶೀಲಿಸಿ. ಎಕ್ಸಾಮೈನ್ ದ ಪವರ್ಸ್ ಅಂಡ್ ಫಂಕ್ಷನ್ಸ್ ಆಫ್ ದ ಸ್ವಿಸ್ ಜುಡಿಷರಿ. 9ನೆಯ ಪ್ರಶ್ನೆ, ಫ್ರಾನ್ಸ್ನ 5ನೇ ಗಣರಾಜ್ಯದ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆಯನ್ನ ವಿವರಿಸಿ. ಎಕ್ಸ್ಪ್ಲೈನ್ ದ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ವಿ ರಿಪಬ್ಲಿಕ್ ಆಫ್ ಫ್ರಾನ್ಸ್. ಈ ಪ್ರಶ್ನೆಯನ್ನು ಸಹ ನಾವು 2-3 ಬಾರಿ ನೋಡಿರುವಂತಹದ್ದು. 10ನೆಯ ಪ್ರಶ್ನೆ, ಜಪಾನ್ನಲ್ಲಿನ ಡಯಟ್ನ ಅಧಿಕಾರ ಮತ್ತು ಕಾರ್ಯಗಳನ್ನು ಚರ್ಚಿಸಿ. ರಿಪೀಟ್ ಆಗಿದೆ. ಡಿಸ್ಕಸ್ ದ ಪವರ್ಸ್ ಅಂಡ್ ಫಂಕ್ಷನ್ಸ್ ಆಫ್ ಡಯಟ್ ಇನ್ ಜಪಾನ್. 11ನೆಯ ಪ್ರಶ್ನೆ, ಚೀನಾದ ಕಮ್ಯುನಿಸ್ಟ್ ಪಕ್ಷದ ಬಗ್ಗೆ ಪ್ರಬಂಧವನ್ನು ಬರೆಯಿರಿ. ರೈಟ್ ಆನ್ ಎಸ್ಸೆ ಆನ್ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೀನಾ. ಕಮ್ಯುನಿಸ್ಟ್ ಪಾರ್ಟಿ ಬಗ್ಗೆ 2-3 ಸತಿ ಪ್ರಶ್ನೆಯನ್ನ ಕೇಳಿದ್ದಾರೆ, ಆದರೆ ಇಲ್ಲಿ ಪ್ರಬಂಧ ಬರೆಯೋದಕ್ಕೆ ಕೇಳಿದ್ದಾರೆ ಅಷ್ಟೇ. ಸೆಕ್ಷನ್ C ಯಲ್ಲಿ ನಾವು ನೋಡೋದಾದ್ರೆ ವಿಭಾಗ C 15 ಅಂಕದ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಯಾವುದಾದರೂ 2 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತೇಳಿ. 12ನೆಯ ಪ್ರಶ್ನೆ, ಬ್ರಿಟನ್ನಲ್ಲಿನ ಶ್ರೀಮಂತ ಸಭೆಯ ರಚನೆ, ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ. ರಿಪೀಟ್ ಆಗಿರುವಂತಹ ಪ್ರಶ್ನೆ. ಎಕ್ಸ್ಪ್ಲೈನ್ ದ ಕಂಪೋಸಿಷನ್, ಪವರ್ ಅಂಡ್ ಫಂಕ್ಷನ್ಸ್ ಆಫ್ ಹೌಸ್ ಆಫ್ ಲಾರ್ಡ್ಸ್ ಇನ್ UK. 13ನೆಯ ಪ್ರಶ್ನೆ, ಸ್ವಿಟ್ಜರ್ಲ್ಯಾಂಡ್ನ ಸಂವಿಧಾನ ಪ್ರಧಾನ ಲಕ್ಷಣಗಳನ್ನು ಪರಿಶೀಲಿಸಿ. ಎಕ್ಸಾಮೈನ್ ದ ಸಾಲಿಯಂಟ್ ಫೀಚರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಸ್ವಿಟ್ಜರ್ಲ್ಯಾಂಡ್. 14ನೆಯ ಪ್ರಶ್ನೆ, ಫ್ರಾನ್ಸ್ನ ಪ್ರಧಾನ ಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳನ್ನು ಚರ್ಚಿಸಿ. ಡಿಸ್ಕಸ್ ದ ಪವರ್ಸ್ ಅಂಡ್ ಫಂಕ್ಷನ್ಸ್ ಆಫ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಫ್ರಾನ್ಸ್. 15ನೆಯ ಪ್ರಶ್ನೆ, ಜಪಾನ್ನಲ್ಲಿನ ಪಕ್ಷ ಪದ್ಧತಿಯ ಲಕ್ಷಣಗಳು ಮತ್ತು ಪಾತ್ರವನ್ನು ವಿವರಿಸಿ. ಡಿಸ್ಕ್ರೈಬ್ ದ ಫ್ಯೂಚರ್ಸ್ ಅಂಡ್ ರೂಲ್ ಆಫ್ ಪಾರ್ಟಿ ಸಿಸ್ಟಮ್ ಇನ್ ಜಪಾನ್. ಇದು ಸಹ ರಿಪೀಟ್ ಆಗಿರುವಂತಹ ಪ್ರಶ್ನೆ. ಇಲ್ಲಿ ನಾವು ಇನ್ನೂ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಇದ್ದೀವಿ. ಇದು ಸಹ ಸೆಕೆಂಡ್ ಇಯರ್ BA ಡಿಗ್ರಿ ಆನ್ಯುವಲ್ ಸಪ್ಲಿಮೆಂಟರಿ ಎಕ್ಸಾಮಿನೇಷನ್ ಸೆಪ್ಟೆಂಬರ್-ಅಕ್ಟೋಬರ್ 2023 ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಇದು ಸಹ ಮಾಡರ್ನ್ ಗವರ್ನಮೆಂಟ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆ. 80 ಅಂಕದ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಸೆಕ್ಷನ್ ಎನಲ್ಲಿ ನಾವು ನೋಡೋದಾದ್ರೆ ಯಾವುದಾದರೂ 4 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿ 5 ಅಂಕದ ಪ್ರಶ್ನೆ ಆಗಿರುತ್ತೆ. ಮೊದಲನೆಯ ಪ್ರಶ್ನೆ, ಶ್ರೀಮಂತ ಸಭೆಯ ರಚನೆಯನ್ನ ತಿಳಿಸಿ. ಮೆನ್ಷನ್ ದ ಕಾಂಪೋಸಿಷನ್ಸ್ ಆಫ್ ಹೌಸ್ ಆಫ್ ಲಾರ್ಡ್ಸ್. ಈ ಪ್ರಶ್ನೆ ಸಹ ರಿಪೀಟ್ ಆಗಿರುವಂತಹದ್ದು. ಎರಡನೆಯ ಪ್ರಶ್ನೆ, ಅಮೆರಿಕದ ಸಂವಿಧಾನ ಪದ್ಧತಿಯಲ್ಲಿ ನಿಯಂತ್ರಣ ಮತ್ತು ಸಮತೋಲನಗಳ ಕುರಿತು ಟಿಪ್ಪಣಿಯನ್ನ ಬರೆಯಿರಿ. ರೈಟ್ ಎ ನೋಟ್ ಆನ್ ಚೆಕ್ಸ್ ಅಂಡ್ ಬ್ಯಾಲೆನ್ಸ್ ಇನ್ ಅಮೆರಿಕನ್ ಕಾನ್ಸ್ಟಿಟ್ಯೂಷನಲ್ ಸಿಸ್ಟಮ್. ಇದು ಸಹ ರಿಪೀಟ್ ಆಗಿರುವಂತಹ ಪ್ರಶ್ನೆ. ಮೂರನೆಯ ಪ್ರಶ್ನೆ, ಸ್ವಿಸ್ನ ಫೆಡರಲ್ ಕೌನ್ಸಿಲ್ನ ವಿಶಿಷ್ಟ ಲಕ್ಷಣಗಳನ್ನು ತಿಳಿಸಿ. ಸ್ಟೇಟ್ ದ ಯೂನಿಕ್ ಫ್ಯೂಚರ್ಸ್ ಆಫ್ ಫೆಡರಲ್ ಕೌನ್ಸಿಲ್ ಆಫ್ ಸ್ವಿಸ್. 4ನೆಯ ಪ್ರಶ್ನೆ, ಫ್ರಾನ್ಸ್ನ ಪಕ್ಷ ಪದ್ಧತಿಯ ಮುಖ್ಯ ಲಕ್ಷಣಗಳನ್ನು ತಿಳಿಸಿ. ಮೆನ್ಷನ್ ದ ಮೇನ್ ಫ್ಯೂಚರ್ಸ್ ಆಫ್ ಫ್ರಾನ್ಸ್ ಪಾರ್ಟಿ ಸಿಸ್ಟಮ್. ರಿಪೀಟ್ ಆಗಿರುವಂತಹ ಪ್ರಶ್ನೆ. 5ನೆಯ ಪ್ರಶ್ನೆ, ಜಪಾನಿನ ನಾಗರಿಕರ ಕರ್ತವ್ಯಗಳನ್ನು ಪಟ್ಟಿ ಮಾಡಿ. ಲಿಸ್ಟ್ ಔಟ್ ದ ಡ್ಯೂಟೀಸ್ ಆಫ್ ಸಿಟಿಜನ್ ಇನ್ ಜಪಾನ್. 6ನೆಯ ಪ್ರಶ್ನೆ, ಚೀನಾದ ಸ್ಟೇಟ್ ಕೌನ್ಸಿಲ್ನ ಪಾತ್ರವನ್ನು ತಿಳಿಸಿ. ಮೆನ್ಷನ್ ದ ರೂಲ್ ಆಫ್ ಸ್ಟೇಟ್ ಕೌನ್ಸಿಲ್ ಇನ್ ಚೀನಾ.
ಸೆಕ್ಷನ್ ಬಿ ಯಲ್ಲಿ ನಾವು ನೋಡೋದಾದ್ರೆ 10 ಅಂಕದ ಪ್ರಶ್ನೆಗಳನ್ನು ಕೇಳಿದರೆ ಯಾವುದಾದ್ರೂ 3ಕ್ಕೆ ಉತ್ತರವನ್ನು ಬರೀಬೇಕಾಗತ್ತೆ. 7ನೆಯ ಪ್ರಶ್ನೆ, ಬ್ರಿಟನ್ ಪ್ರಧಾನಮಂತ್ರಿಯ ಪಾತ್ರ ಮತ್ತು ಕಾರ್ಯಗಳನ್ನು ಪರಿಶೀಲಿಸಿ. ಎಕ್ಸಾಮೈನ್ ದ ರೂಲ್ ಅಂಡ್ ಫಂಕ್ಷನ್ಸ್ ಆಫ್ ಪ್ರೈಮ್ ಮಿನಿಸ್ಟರ್ ಆಫ್ ಬ್ರಿಟನ್. ಇದು ರಿಪೀಟ್ ಆಗಿರುವಂತಹ ಪ್ರಶ್ನೆ. 8ನೆಯ ಪ್ರಶ್ನೆ, ಅಮೆರಿಕದ ಒತ್ತಡ ಗುಂಪುಗಳ ಕುರಿತು ಒಂದು ಪ್ರಬಂಧವನ್ನು ಬರೆಯಿರಿ. ರೈಟ್ ಆನ್ ಎಸ್ಸೆ ಆನ್ ಪ್ರೆಷರ್ ಆಫ್ ಗ್ರೂಪ್ಸ್ ಆಫ್ ಅಮೆರಿಕಾ. 9ನೆಯ ಪ್ರಶ್ನೆ, ಫ್ರಾನ್ಸ್ನ 5ನೇ ಗಣರಾಜ್ಯ ಸಂವಿಧಾನದ ಮುಖ್ಯ ಲಕ್ಷಣಗಳನ್ನು ವಿವರಿಸಿ. ಇದಂತೂ ಕಂಪಲ್ಸರಿ ಕ್ವಶನ್ ಅನ್ಸುತ್ತೆ, ಆಲ್ಮೋಸ್ಟ್ ಎಲ್ಲದರಲ್ಲೂ ಕೂಡ ರಿಪೀಟ್ ಆಗಿರುವಂತಹ ಪ್ರಶ್ನೆ ಇದು. 10ನೆಯ ಪ್ರಶ್ನೆ, ಜಪಾನ್ನ ಚಕ್ರವರ್ತಿಯ ಪಾತ್ರ ಮತ್ತು ಕಾರ್ಯಗಳನ್ನು ವಿಶ್ಲೇಷಿಸಿ. ಅನಲೈಸ್ ದ ರೂಲ್ ಅಂಡ್ ಫಂಕ್ಷನ್ ಆಫ್ ಎಂಪೈರ್ ಆಫ್ ಜಪಾನ್. 11ನೆಯ ಪ್ರಶ್ನೆ, ಚೀನಾದ ಕಮ್ಯುನಿಸ್ಟ್ ಪಾರ್ಟಿಯ ಸಂಘಟನೆ ಮತ್ತು ಪಾತ್ರವನ್ನು ಪರಿಶೀಲಿಸಿ. ಎಕ್ಸಾಮೈನ್ ದ ಆರ್ಗನೈಸೇಷನ್ ಅಂಡ್ ರೂಲ್ ಆಫ್ ಕಮ್ಯುನಿಸ್ಟ್ ಪಾರ್ಟಿ ಇನ್ ಚೀನಾ. ಇದು ಸಹ ರಿಪೀಟ್ ಆಗಿರುವಂತಹ ಪ್ರಶ್ನೆ. ಇನ್ನು ಸೆಕ್ಷನ್ ಸಿ ಯಲ್ಲಿ ನೋಡೋದಾದ್ರೆ 15 ಅಂಕದ ಪ್ರಶ್ನೆ, ಯಾವುದಾದರೂ 2 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿದ್ದಾರೆ. 12ನೆಯ ಪ್ರಶ್ನೆ, ಬ್ರಿಟನ್ ಸಂವಿಧಾನದ UK ಪ್ರಧಾನ ಲಕ್ಷಣಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಸಾಲಿಯಂಟ್ ಫ್ಯೂಚರ್ಸ್ ಆಫ್ ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಅಥವಾ UK. ಇದು ರಿಪೀಟ್ ಆಗಿರುವಂತಹ ಪ್ರಶ್ನೆ. 13ನೆಯ ಪ್ರಶ್ನೆ, ಅಮೆರಿಕದ ಅಧ್ಯಕ್ಷರ ಚುನಾವಣೆ, ಅಧಿಕಾರಗಳು ಮತ್ತು ಕಾರ್ಯಗಳನ್ನು ವರ್ಣಿಸಿ. ಡಿಸ್ಕ್ರೈಬ್ ದ ಎಲೆಕ್ಷನ್ ಪವರ್ಸ್ ಅಂಡ್ ಫಂಕ್ಷನ್ಸ್ ಆಫ್ ಪ್ರೆಸಿಡೆಂಟ್ ಆಫ್ ಅಮೆರಿಕಾ. ಇನ್ನು 14ನೆಯ ಪ್ರಶ್ನೆ, ಸ್ವಿಸ್ನ ನ್ಯಾಯಾಂಗ ರಚನೆ, ಅಧಿಕಾರಗಳು ಮತ್ತು ಕಾರ್ಯಗಳನ್ನು ಮೌಲ್ಯೀಕರಿಸಿ. ಇವ್ಯಾಲ್ಯೂಯೇಟ್ ದ ಕಂಪೋಸಿಷನ್, ಪವರ್ ಅಂಡ್ ಫಂಕ್ಷನ್ಸ್ ಆಫ್ ಸ್ವಿಸ್ ಜುಡಿಷರಿ. ಇದು ಸಹ ರಿಪೀಟ್ ಆಗಿರುವಂತಹ ಪ್ರಶ್ನೆ. 15ನೆಯ ಪ್ರಶ್ನೆ, ಚೀನಾದ ರಾಷ್ಟ್ರೀಯ ಜನತಾ ಕಾಂಗ್ರೆಸ್ನ ರಚನೆ, ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ ಅಂತೇಳಿ ಕೇಳಿದ್ದಾರೆ. ಎಕ್ಸ್ಪ್ಲೈನ್ ದ ಕಂಪೋಸಿಷನ್, ಪವರ್ ಅಂಡ್ ಫಂಕ್ಷನ್ಸ್ ಆಫ್ ನ್ಯಾಷನಲ್ ಪೀಪಲ್ಸ್ ಕಾಂಗ್ರೆಸ್ ಆಫ್ ಚೀನಾ. ಇದು ಸಹ ಆಲ್ಮೋಸ್ಟ್ ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲೂ ರಿಪೀಟ್ ಆಗಿ ಕೇಳಿರುವಂತಹ ಒಂದು ಪ್ರಶ್ನೆ ಆಗಿರುತ್ತೆ. ಇಲ್ಲಿ ಇನ್ನೂ ಒಂದು ಪ್ರಶ್ನೆ ಪತ್ರಿಕೆ ಇದೆ. ಇದು ಸೆಕೆಂಡ್ ಇಯರ್ ಬಿ ಎ ಡಿಗ್ರಿ ಎಕ್ಸಾಮಿನೇಷನ್ ಫೆಬ್ರವರಿ-ಮಾರ್ಚ್ 2023 ಪ್ರಶ್ನೆ ಪತ್ರಿಕೆಯಾಗಿರುತ್ತೆ. ಇದು ಸಹ ಆಧುನಿಕ ಸರ್ಕಾರಗಳ ಅಥವಾ ಮಾಡರ್ನ್ ಗವರ್ನಮೆಂಟ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆ. ಆದರೆ ಇದು 90 ಅಂಕದ ಪ್ರಶ್ನೆ ಪತ್ರಿಕೆಯಾಗಿರುತ್ತೆ. ಇಲ್ಲಿ ಸೆಕ್ಷನ್ ಎ ನಲ್ಲಿ ನಾವು ನೋಡೋದಾದ್ರೆ 15 ಅಂಕದ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಯಾವುದಾದ್ರೂ 3 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ. ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಡಿಸ್ಕ್ರೈಬ್ ದ ಸಾಲಿಯಂಟ್ ಫ್ಯೂಚರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಬ್ರಿಟನ್. 2ನೆಯ ಪ್ರಶ್ನೆ, ಅಮೆರಿಕ ಅಧ್ಯಕ್ಷರ ಅಧಿಕಾರ ಮತ್ತು ಕಾರ್ಯಗಳನ್ನು ಚರ್ಚಿಸಿ. ಡಿಸ್ಕಸ್ ದ ಪವರ್ ಅಂಡ್ ಫಂಕ್ಷನ್ಸ್ ಆಫ್ ಪ್ರೆಸಿಡೆಂಟ್ ಆಫ್ USA. 3ನೆಯ ಪ್ರಶ್ನೆ, ಸ್ವಿಟ್ಜರ್ಲೆಂಡ್ ಸಂವಿಧಾನದ ಪ್ರಧಾನ ಲಕ್ಷಣಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಸಾಲಿಯಂಟ್ ಫ್ಯೂಚರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಸ್ವಿಟ್ಜರ್ಲೆಂಡ್. 4ನೆಯ ಪ್ರಶ್ನೆ, ಫ್ರಾನ್ಸ್ನ 5ನೇ ಗಣರಾಜ್ಯದ ಅಧ್ಯಕ್ಷರ ಅಧಿಕಾರ ಮತ್ತು ಕಾರ್ಯಗಳನ್ನು ಪರಿಶೀಲಿಸಿ. ಎಕ್ಸಾಮೈನ್ ದ ಪವರ್ಸ್ ಅಂಡ್ ಫಂಕ್ಷನ್ಸ್ ಆಫ್ ದ ಪ್ರೆಸಿಡೆಂಟ್ ಆಫ್ ವಿ ರಿಪಬ್ಲಿಕ್ ಆಫ್ ಫ್ರಾನ್ಸ್. 5ನೆಯ ಪ್ರಶ್ನೆ, ಜಪಾನ್ ಡಯಟ್ನ ರಚನೆ, ಅಧಿಕಾರ ಹಾಗೂ ಕಾರ್ಯಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಕಂಪೋಸಿಷನ್, ಪವರ್ಸ್ ಅಂಡ್ ಫಂಕ್ಷನ್ಸ್ ಆಫ್ ದ ಡಯಟ್ ಆಫ್ ಜಪಾನ್. ಇದರಲ್ಲಿ ಆಲ್ಮೋಸ್ಟ್ ಎಲ್ಲದೂ ಸಹ ಕೇಳಿರುವಂತಹ ಪ್ರಶ್ನೆಗಳೇ ಆಗಿರುತ್ತೆ. ಇದೆಲ್ಲದೂ ರಿಪೀಟ್ ಆಗಿದೆ. ಇನ್ನು ಸೆಕ್ಷನ್ ಬಿ ಯಲ್ಲಿ ನಾವು ನೋಡಿದ್ರೆ 10 ಅಂಕದ ಪ್ರಶ್ನೆಗಳು, ಯಾವುದಾದರೂ 3 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತೇಳಿ ಕೇಳಿದ್ದಾರೆ. 6ನೆಯ ಪ್ರಶ್ನೆ, ಇಂಗ್ಲೆಂಡ್ನ ಪ್ರಧಾನಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಪವರ್ಸ್ ಅಂಡ್ ಫಂಕ್ಷನ್ಸ್ ಆಫ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಗ್ಲೆಂಡ್. 7ನೆಯ ಪ್ರಶ್ನೆ, ಡಿಸ್ಕಸ್ ದ ಪವರ್ಸ್ ಅಂಡ್ ಫಂಕ್ಷನ್ಸ್ ಆಫ್ ಜುಡಿಷರಿ ಆಫ್ ಅಮೆರಿಕಾ. ಅಮೆರಿಕದ ನ್ಯಾಯಾಂಗದ ಅಧಿಕಾರ ಮತ್ತು ಕಾರ್ಯಗಳನ್ನು ಚರ್ಚಿಸಿ. 8ನೆಯ ಪ್ರಶ್ನೆ, ಸ್ವಿಟ್ಜರ್ಲೆಂಡ್ನಲ್ಲಿ ಫೆಡರಲ್ ಅಸೆಂಬ್ಲಿ ರಚನೆ ಮತ್ತು ಕಾರ್ಯಗಳನ್ನು ಪರಿಶೀಲಿಸಿ. ಎಕ್ಸಾಮೈನ್ ದ ಕಂಪೋಸಿಷನ್ ಅಂಡ್ ಫಂಕ್ಷನ್ಸ್ ಆಫ್ ದ ಫೆಡರಲ್ ಅಸೆಂಬ್ಲಿ ಇನ್ ಸ್ವಿಟ್ಜರ್ಲೆಂಡ್. 9ನೆಯ ಪ್ರಶ್ನೆ, ಚೀನಾ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಡಿಸ್ಕ್ರೈಬ್ ದ ಸಾಲಿಯಂಟ್ ಫ್ಯೂಚರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಚೀನಾ. 10ನೆಯ ಪ್ರಶ್ನೆ, ಫ್ರಾನ್ಸ್ನ ಪ್ರಧಾನಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳನ್ನು ಪರಿಶೀಲಿಸಿ. ಎಕ್ಸಾಮೈನ್ ದ ಪವರ್ಸ್ ಅಂಡ್ ಫಂಕ್ಷನ್ಸ್ ಆಫ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಫ್ರಾನ್ಸ್. ಇನ್ನು ಸೆಕ್ಷನ್ ಸಿ ಯಲ್ಲಿ ನಾವು ನೋಡೋದಾದ್ರೆ 5 ಅಂಕದ ಪ್ರಶ್ನೆಗಳಾಗಿರುತ್ತೆ. ಯಾವುದಾದರೂ 3 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ. 11ನೆಯ ಪ್ರಶ್ನೆ, ಸಾಮಾನ್ಯ ಸಭೆಯ ಕಾರ್ಯಗಳನ್ನು ಪಟ್ಟಿ ಮಾಡಿ. ಲಿಸ್ಟ್ ಔಟ್ ದ ಫಂಕ್ಷನ್ಸ್ ಆಫ್ ಹೌಸ್ ಆಫ್ ಕಾಮನ್ಸ್. 12ನೆಯ ಪ್ರಶ್ನೆ, ಅಮೆರಿಕಾದಲ್ಲಿನ ಒತ್ತಡ ಗುಂಪುಗಳ ಪಾತ್ರದ ಬಗ್ಗೆ ತಿಳಿಸಿ. ಸ್ಟೇಟ್ ದ ರೂಲ್ ಆಫ್ ಪ್ರೆಷರ್ ಗ್ರೂಪ್ಸ್ ಇನ್ ಅಮೆರಿಕಾ. ಇದನ್ನು ಸಹ ಕೇಳಿದ್ರು. 13ನೆಯ ಪ್ರಶ್ನೆ, ಪ್ರಜಾ ನಿರ್ದೇಶನದ ಬಗ್ಗೆ ಟಿಪ್ಪಣಿ ಬರೆಯಿರಿ. ರೈಟ್ ಎ ನೋಟ್ ಆನ್
ಇನಿಷಿಯೇಟಿವ್. 14ನೆಯ ಫ್ರಾನ್ಸ್ನ ಆಡಳಿತಾತ್ಮಕ ನ್ಯಾಯಾಲಯಗಳ ಬಗ್ಗೆ ಚರ್ಚಿಸಿ ಅಂತ ಹೇಳಿ ಕೇಳಿದ್ದಾರೆ. ಡಿಸ್ಕಸ್ ದ ಅಡ್ಮಿನಿಸ್ಟ್ರೇಟಿವ್ ಕೋರ್ಟ್ಸ್ ಆಫ್ ಫ್ರಾನ್ಸ್. 15ನೆಯ ಪ್ರಶ್ನೆ ಚೀನಾದ ಸ್ಥಾಯಿ ಸಮಿತಿಯ ಕಾರ್ಯಗಳನ್ನು ಪರಿಶೀಲಿಸಿ. ಎಕ್ಸಾಮೈನ್ ದ ಫಂಕ್ಷನ್ಸ್ ಆಫ್ ದ ಸ್ಟ್ಯಾಂಡಿಂಗ್ ಕಮಿಟಿ ಆಫ್ ಚೀನಾ. ಕೊನೆಯದಾಗಿ ಒಂದು ಪ್ರಶ್ನೆ ಪತ್ರಿಕೆ, ಇದು 2024 ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಅಕ್ಟೋಬರ್ ನವೆಂಬರ್ 2024 ಪ್ರಶ್ನೆ ಪತ್ರಿಕೆ 80 ಅಂಕದ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಸೆಕ್ಷನ್ ಎ ನಲ್ಲಿ ನಾವು ನೋಡೋದಾದ್ರೆ ಯಾವುದಾದ್ರೂ 4 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿದ್ದಾರೆ. ಮೊದಲನೆಯ ಪ್ರಶ್ನೆ, ಬ್ರಿಟನ್ನಲ್ಲಿ ನಡಾವಳಿಗಳ ಪಾತ್ರದ ಬಗ್ಗೆ ತಿಳಿಸಿ ಅಂತ ಹೇಳಿ ಕೇಳಿದ್ದಾರೆ. ಇದು ರಿಪೀಟ್ ಆಗಿರುವಂತಹ ಪ್ರಶ್ನೆ. ಸ್ಟೇಟ್ ದ ರೂಲ್ ಆಫ್ ಕನ್ವೆನ್ಷನ್ ಇನ್ ಬ್ರಿಟನ್. ಎರಡನೆಯ ಪ್ರಶ್ನೆ, ಅಮೆರಿಕಾದಲ್ಲಿನ ಪಕ್ಷ ಪದ್ಧತಿಯ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ. ರೈಟ್ ಎ ನೋಟ್ ಆನ್ ಪಾರ್ಟಿ ಸಿಸ್ಟಮ್ ಇನ್ ಅಮೆರಿಕಾ. ಮೂರನೆಯ ಪ್ರಶ್ನೆ, ಫ್ರಾನ್ಸ್ನ ಸಂವಿಧಾನ ತಿದ್ದುಪಡಿಯ ವಿಧಾನವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ನಾಲ್ಕನೆಯ ಪ್ರಶ್ನೆ, ಅಮೆರಿಕಾದಲ್ಲಿನ ಒತ್ತಡ ಗುಂಪುಗಳ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ. ರೈಟ್ ಎ ನೋಟ್ ಆನ್ ಪ್ರೆಷರ್ ಗ್ರೂಪ್ಸ್ ಇನ್ ಅಮೆರಿಕಾ. ಐದನೆಯ ಪ್ರಶ್ನೆ, ಜಪಾನ್ನ ನಾಗರಿಕರ ಹಕ್ಕು ಮತ್ತು ಕರ್ತವ್ಯಗಳನ್ನು ತಿಳಿಸಿ. ಬ್ರಿಂಗ್ ಔಟ್ ದ ರೈಟ್ಸ್ ಅಂಡ್ ಡ್ಯೂಟೀಸ್ ಆಫ್ ಸಿಟಿಜನ್ ಇನ್ ಜಪಾನ್. ಆರನೆಯ ಪ್ರಶ್ನೆ, ಚೀನಾದ ಕಮ್ಯುನಿಸ್ಟ್ ಪಕ್ಷದ ಪಾತ್ರವನ್ನ ತಿಳಿಸಿ. ಮೆನ್ಷನ್ ದ ರೂಲ್ ಆಫ್ ಕಮ್ಯುನಿಸ್ಟ್ ಪಾರ್ಟಿ ಇನ್ ಚೀನಾ. ಸೆಕ್ಷನ್ ಬಿ ಯಲ್ಲಿ ನೋಡೋದಾದ್ರೆ 10 ಅಂಕದ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಬ್ರಿಟನ್ನಿನ ಸಂವಿಧಾನದ ಪ್ರಧಾನ ಲಕ್ಷಣಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಸೈಲೆಂಟ್ ಫ್ಯೂಚರ್ಸ್ ಆಫ್ ಬ್ರಿಟನ್ ಕಾನ್ಸ್ಟಿಟ್ಯೂಷನ್. 8ನೆಯ ಪ್ರಶ್ನೆ, ಅಮೆರಿಕಾದ ಅಧಿಕಾರ ಪ್ರತ್ಯೇಕತಾ ಸಿದ್ಧಾಂತದ ಬಗ್ಗೆ ಒಂದು ಪ್ರಬಂಧ ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ. ರೈಟ್ ಆನ್ ಎಸ್ಸೆ ಆನ್ ಥಿಯರಿ ಆಫ್ ಸೆಪರೇಷನ್ ಆಫ್ ಪವರ್ಸ್ ಇನ್ ಅಮೆರಿಕಾ. 9ನೆಯ ಪ್ರಶ್ನೆ, ಸ್ವಿಟ್ಜರ್ಲ್ಯಾಂಡ್ನ ಫೆಡರಲ್ ಕೌನ್ಸಿಲ್ನ ವಿಶಿಷ್ಟ ಲಕ್ಷಣಗಳನ್ನು ವಿವರಿಸಿ. ಡಿಸ್ಕ್ರೈಬ್ ದ ಯೂನಿಕ್ ಫೀಚರ್ಸ್ ಆಫ್ ಫೆಡರಲ್ ಕೌನ್ಸಿಲ್ ಇನ್ ಸ್ವಿಟ್ಜರ್ಲ್ಯಾಂಡ್. 10ನೆಯ ಪ್ರಶ್ನೆ, ಫ್ರಾನ್ಸ್ನ ನ್ಯಾಯಾಂಗದ ಅಧಿಕಾರ ಮತ್ತು ಕಾರ್ಯಗಳನ್ನು ಪರಿಶೀಲಿಸಿ. ಎಕ್ಸಾಮೈನ್ ದ ಪವರ್ಸ್ ಅಂಡ್ ಫಂಕ್ಷನ್ಸ್ ಆಫ್ ದ ಜುಡಿಷರಿ ಆಫ್ ಫ್ರಾನ್ಸ್. 11ನೆಯ ಪ್ರಶ್ನೆ, ಜಪಾನ್ನಲ್ಲಿನ ಡಯಟ್ನ ಅಧಿಕಾರ ಮತ್ತು ಕಾರ್ಯಗಳನ್ನು ಚರ್ಚಿಸಿ. ಡಿಸ್ಕಸ್ ದ ಪವರ್ಸ್ ಅಂಡ್ ಫಂಕ್ಷನ್ಸ್ ಆಫ್ ದ ಡಯಟ್ ಇನ್ ಜಪಾನ್. ಇನ್ನು ಸೆಕ್ಷನ್ ಸಿ ಯಲ್ಲಿ ನಾವು ನೋಡೋದಾದ್ರೆ ಯಾವುದಾದರೂ 2 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿದ್ದಾರೆ. 15 ಅಂಕದ ಪ್ರಶ್ನೆ. 12ನೆಯ ಪ್ರಶ್ನೆ, ಅಮೆರಿಕ ಸಂವಿಧಾನದ ಪ್ರಧಾನ ಲಕ್ಷಣಗಳನ್ನು ವಿವರಿಸಿ. ಎಕ್ಸ್ಪ್ಲೈನ್ ದ ಸೈಲೆಂಟ್ ಫೀಚರ್ಸ್ ಆಫ್ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್. 13ನೆಯ ಪ್ರಶ್ನೆ, ಫ್ರಾನ್ಸ್ನ ರಾಷ್ಟ್ರಾಧ್ಯಕ್ಷರ ಅಧಿಕಾರ ಮತ್ತು ಕಾರ್ಯಗಳನ್ನು ವಿವರಿಸಿ. ಡಿಸ್ಕ್ರೈಬ್ ದ ಪವರ್ಸ್ ಅಂಡ್ ಫಂಕ್ಷನ್ಸ್ ಆಫ್ ದ ಪ್ರೆಸಿಡೆಂಟ್ ಆಫ್ ಫ್ರಾನ್ಸ್. ಇನ್ನು 14ನೆಯ ಪ್ರಶ್ನೆ, ಜಪಾನ್ನಲ್ಲಿ ಪಕ್ಷ ಪದ್ಧತಿಯ ಲಕ್ಷಣಗಳು ಮತ್ತು ಪಾತ್ರವನ್ನು ಚರ್ಚಿಸಿ. ಡಿಸ್ಕಸ್ ದ ಫ್ಯೂಚರ್ಸ್ ಅಂಡ್ ರೂಲ್ ಆಫ್ ಪಾರ್ಟಿ ಸಿಸ್ಟಮ್ ಇನ್ ಜಪಾನ್. 15ನೆಯ ಪ್ರಶ್ನೆ, ಚೀನಾದ ರಾಷ್ಟ್ರೀಯ ಜನತಾ ಕಾಂಗ್ರೆಸ್ ಬಗ್ಗೆ ಒಂದು ಪ್ರಬಂಧ ಬರೆಯಿರಿ. ರೈಟ್ ಆನ್ ಎಸ್ಸೆ ಆನ್ ನ್ಯಾಷನಲ್ ಪೀಪಲ್ಸ್ ಕಾಂಗ್ರೆಸ್ ಇನ್ ಚೀನಾ. ಇದು ಆಲ್ಮೋಸ್ಟ್ ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲೂ ಕೇಳಿರುವಂತಹ ಪ್ರಶ್ನೆ. ನಾವು 2024 ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ರೆ ಎಲ್ಲದೂ ಸಹ ರಿಪೀಟ್ ಆಗಿರುವಂತಹ ಪ್ರಶ್ನೆನೇ ಇರುತ್ತೆ. ಸೊ ನಾವು ಫಸ್ಟು ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿಕೊಂಡು ಆಮೇಲೆ ಟೆಕ್ಸ್ಟ್ ಬುಕ್ಕನ್ನು ಓದೋದಕ್ಕೆ ಶುರು ಮಾಡಿದ್ರೆ ತುಂಬ ಈಸಿ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ಇದಿಷ್ಟು ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಯೂಸ್ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಟೇಕ್ ಕೇರ್. ಬಾಯ್.